ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮ ಹತ್ರ ಫೋನ್ ಇದೆ, ಆದರೆ ಆ ಒಂದು ಫೋನ್ಗೆ ಏನಪ್ಪ ಅಂತ ಲಾಕ್ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದೆ. ಏನಕ್ಕಪ್ಪ ಅಂತ ಯಾವಾಗ ಸಿಕ್ಕರೆ ಆವಾಗ ಮಕ್ಕಳು ಅಂತೆ, ಅವರಂತೆ, ಇವರಂತೆ ಎತ್ಕೊಂಡದಂತೆ ಏನನ್ನೋ ನೋಡೋದಂತೆ. ಓಕೆನಾ, ಅದೇ ಲಾಕನ್ನು ನಾವು ಸೆಟ್ ಮಾಡ್ಕೊಂಡ್ಬಿಟ್ರೆ ನಮ್ಮೊಂದು ಫೋನ್ಗೆ ಆವಾಗ ಒಂದು ಫೋನ್ ಎತ್ಕೊಂಡ್ರು ಕೂಡ ಅವ್ರಿಗೆ ಓಪನ್ ಮಾಡೋಕ್ಕಾಗಲ್ಲ. ಓಕೆನಾ, ನೀನು ಪಿನ್ ಲಾಕ್ ಆದರೂ ಸೆಟ್ ಮಾಡ್ಕೋಬೋದು, ನೀನು ಪ್ಯಾಟ್ರನ್ ಲಾಕ್ ಆದರೂ ಸೆಟ್ ಮಾಡ್ಕೋಬೋದು, ಇಲ್ಲ ಇನ್ನೊಂದು ಸುಂದರವಾದ ಫೇಸ್ ಲಾಕ್ ಕೂಡ ಸೆಟ್ ಮಾಡ್ಕೋಬೋದು ಗೈಸ್. ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಆ್ಯಂಡ್ರಾಯ್ಡ್ ಯೂಸರ್ಸ್ಗೆಲ್ಲನೂ ಅಷ್ಟೇ ಲಾಕ್ ಸೆಟ್ ಮಾಡೋದು ಸಿಂಪಲ್ ಮೆಥಡ್. ಓಕೆನಾ, ಎಲ್ಲನೂ ಫೋನಲ್ಲಿ ಅಷ್ಟೇ, ಯಾವೊಂದು ಫೋನ್ ಇರಲಿ ನಿಮ್ಮದು ಮಾಡಲು ಲಾಕ್ ಸೆಟ್ ಮಾಡೋದು ಸೇಮ್ ಪ್ರೊಸೆಸಿಂಗ್ ಇರುತ್ತೆ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಲಾಕ್ ಅನ್ನೋದು ಯಾವ ಥರ ಸೆಟ್ ಮಾಡ್ತಾರೆ ಅಂತ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ಇವಾಗ ಏನಪ್ಪಾ ಅಂತಂದ್ರೆ ಈ ಒಂದು ಫೋನ್ ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ವಿವೋ ಫೋನ್. ಓಕೆನಾ, ವಿವೋ V9 ಅಂತ ಇದರಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಆಂಡ್ರಾಯ್ಡ್ ಫೋನ್ ಅಲ್ಲಿ ಏನಪ್ಪಾ ಅಂತ ಲಾಕ್ ಸೆಟ್ ಮಾಡೋದು ಎಲ್ಲಾ ಪ್ರಾಸೆಸಿಂಗ್ ಸೇಮೇ, ಅದರಲ್ಲಿ ಏನು ಚೇಂಜಸ್ ಇರಲ್ಲ. ಓಕೆನಾ, ಇದಕ್ಕೇನಪ್ಪಾ ಅಂದ್ರೆ ಯಾವ್ದೇ ತರ ಲಾಕ್ ಇಲ್ಲ. ಇವಾಗ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಅಂತೀನಿ, ನೋಡ್ತಾ ಇದ್ರ ಇದಕ್ಕೆ ಲಾಕ್ ಏನ್ ಸೆಟ್ ಮಾಡಿಲ್ಲ ಇವಾಗ. ಓಕೆನಾ, ಇವಾಗ ಇದನ್ನ ಲಾಕ್ ಅನ್ನ ಸೆಟ್ ಮಾಡೋಣ ಸಿಂಪಲ್ ಆಗಿ. ಅದಕ್ಕೋಸ್ಕರ ನಿಮ್ ಸೆಟ್ಟಿಂಗ್ ಐಕನ್ ಇರುತ್ತೆ, ನೋಡ್ತಾ ಸಿಂಪಲ್ ಆಗಿ ಸೆಟ್ಟಿಂಗ್ ಐಕನ್ ಹೋಗಿ, ಇಲ್ಲ ಅಂತಂದ್ರೆ ಮೇಲೆ ಸ್ವೈಪ್ ಮಾಡಿದ್ರು ಕೂಡ ನಿಮ್ಗೆ ಸೆಟ್ಟಿಂಗ್ ಐಕನ್ ಸಿಗುತ್ತೆ. ಓಕೆ, ಸೊ ಸೆಟ್ಟಿಂಗ್ ಐಕನ್ ಹೋಗಿದ ನಂತರ ಇಲ್ಲಿ ನೀವು ಸರ್ಚ್ ಮಾಡ್ಕೋಬೇಕಾಗುತ್ತೆ. ಯಾವ ಒಂದು ಆಪ್ಷನ್ ಗೊತ್ತಾ ನಿಮ್ಗೆ, ಸೆಕ್ಯೂರಿಟಿ ಅಂಡ್ ಪ್ರೈವಸಿ ಅಂತ ಇರುತ್ತೆ, ಇಲ್ಲ ಅಂತಂದ್ರೆ ಸೆಕ್ಯೂರಿಟಿ ಅಂತ ಇರುತ್ತೆ, ಇಲ್ಲ ಅಂತಂದ್ರೆ ಹೋಮ್ ಸ್ಕ್ರೀನ್ ಲಾಕ್ ಅಂತ ಇರುತ್ತೆ ನಿಮ್ಗೆ. ಓಕೆನಾ, ಇಲ್ಲ ಅಂತಂದ್ರೆ ಕೆಲವೊಂದು ಫೋನ್ ಅಲ್ಲಿ ನೋಡ್ತಾ ಇರ್ತಾರ ಫಿಂಗರ್ ಪ್ರಿಂಟ್ ಅಂಡ್ ಫೇಸ್ ಪಾಸ್ವರ್ಡ್ ಅಂತ ಇರುತ್ತೆ. ಓಕೆನಾ, ನಿಮ್ಗೆ ಯಾವ್ದು ಸಿಕ್ಕಿಲ್ಲ ಅಂತಂದ್ರೆ ಅಕಸ್ಮಾತ್ ಇಲ್ಲಿ ಸರ್ಚ್ ಮಾಡ್ಬೇಕಾಗುತ್ತೆ. ಏನಂತ, ಸ್ಕ್ರೀನ್ ಲಾಕ್ ಅಂತ ನೋಡ್ತಾ ಇದ್ರಿ, ಸ್ಕ್ರೀನ್ ಲಾಕ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸ್ಕ್ರೀನ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮ್ ಕಣ್ಣು ಮುಂದೆ ತುಂಬಾ ಅಂದ್ರೆ ತುಂಬಾ ಬಂದ್ಬಿಡ್ತವೆ. ನೀವು ಇಲ್ಲಿ ಯಾವ ಒಂದು ಆಪ್ಷನ್ ಲಾಕ್ ಸೆಟ್ ಮಾಡೋದು ಅಂತ ಇದ್ರೆ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ನಮ್ಮೊಂದು ಫೋನ್ ಅಲ್ಲಿ ನೋಡ್ತಾರೆ, ಇಲ್ಲಿದೆ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ, ಅಂಡ್ ಇಲ್ಲಿದೆ ನೋಡ್ತಾ ಇದ್ರ ಸ್ಕ್ರೀನ್ ಲಾಕ್ ಅಂತಿದೆ, ಫಿಂಗರ್ ಪ್ರಿಂಟ್ ಅಂಡ್ ಫೇಸ್ ಪಾಸ್ವರ್ಡ್ ಅಂತಿದೆ. ಓಕೆನಾ, ಇದೇ ಒಂದು ಆಪ್ಷನ್ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಡೈರೆಕ್ಟ್ ಆಗಿ ಇಲ್ಲ ಅಂತಂದ್ರೆ ಬ್ಯಾಡ್ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಗೆ ಆ ಆಪ್ಷನ್ ಇಲ್ಲೇ ಕೊಟ್ಟಿದ್ದಾರೆ ನಮ್ಗೆ. ಓಕೆನಾ, ಸೊ ನೋಡ್ತಾ ಇದ್ರೆ ಇಲ್ಲೇ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಈ ಒಂದು ಫೋನ್ ಅಲ್ಲಿ ನಿಮ್ಗೆ ಫಿಂಗರ್ ಪ್ರಿಂಟ್ ಲಾಕ್ ಅನ್ನೋದು ಅವೈಲೇಬಲ್ ಆಗಿದೆ ಅಂಡ್ ಆ ಫೇಸ್ ಲಾಕ್ ಕೂಡ ಇದೆ. ಓಕೆ, ನೋಡಿದ್ರೆ ಫಿಂಗರ್ ಪ್ರಿಂಟ್ ಮೇಲೆ ಅಂಡ್ ಫೇಸ್ ಲಾಕ್ ಕೆಳಗಡೆ ಅಂಡ್ ಫಿಂಗರ್ ಪ್ರಿಂಟ್ ಇದು ಬ್ಯಾಕ್ ಸೈಡ್ ಇದೆ. ಓಕೆನಾ, ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಫಸ್ಟ್ ಫೇಸ್ ಲಾಕ್ ಸೆಟ್ ಮಾಡ್ಕೊಳ್ಳೋದು ತುಂಬಾ ಜನಕ್ಕೆ ಆಸೆ. ಓಕೆನಾ, ಸುಮ್ಮನೆ ನಾನು ಫೇಸ್ ಸಿಕ್ಕಿದ್ರೆ ಸಾಕು ಓಪನ್ ಆಗ್ಬಿಡ್ಬೇಕಂತ ನಾನು ಇಲ್ಲಿ ಫೇಸ್ ಲಾಕ್ ಅನ್ನು ಸೆಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಸಿಂಪಲ್ ಆಗಿ ಇಲ್ಲಿ ಫೇಸ್ ಅಂತಿದ್ರೆ ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೇನಪ್ಪಾ ಅಂತಂದ್ರೆ ನಿಮ್ಗೆ ಆಡ್ ಎ ಫೇಸ್ ಅಂತಿದೆ, ನೋಡ್ತಾ ಇದ್ರ ಬ್ಲೂ ಅಲ್ಲಿ ಸಿಂಪಲ್ ಆಗಿ ಇದ್ರ ಮೇಲೆ ಆಡ್ ಎ ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಇದ್ರಲ್ಲಿ ಏನಪ್ಪಾ ಅಂತ ನಿಮ್ಗೆ ಪಾಸ್ವರ್ಡ್ ಏನಾದ್ರು ನೋಡ್ತಾ ಇದ್ರೆ, ಅಂಡ್ ನಿಮ್ಗೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ 4 ಡಿಜಿಟ್ ಪಾಸ್ವರ್ಡ್. ಓಕೆ, 4 ಡಿಜಿಟ್ ಪಾಸ್ವರ್ಡ್ ಅಂತಂದ್ರೆ ನಿಮ್ಗೆ 4 ನಂಬರ್ ಬರುತ್ತಲ್ಲ ಪಾಸ್ವರ್ಡ್, ಆ ಒಂದು ಪಾಸ್ವರ್ಡ್ ಬೇಕಾ, ಇಲ್ಲ ಅಂತಂದ್ರೆ 6 ಡಿಜಿಟ್ ಪಾಸ್ವರ್ಡ್. ಓಕೆ, ನಿಮ್ಗೆ 6 ನಂಬರ್ ಬೇಕಾದ್ರೆ ಸ್ಟ್ರಾಂಗ್ ಪಾಸ್ವರ್ಡ್ ಬೇಕಾ. ಓಕೆನಾ, ಇಲ್ಲ ಅಂತಂದ್ರೆ ಪ್ಯಾಟ್ರನ್. ಓಕೆನಾ, ಪ್ಯಾಟ್ರನ್ ಈ ತರ ಸ್ವೈಪ್ ಮಾಡ್ಬಿಟ್ಟು ಇದು ಮಾಡ್ತಾರಲ್ಲ ಆ ಒಂದು ಪ್ಯಾಟರ್ನ್ ಬೇಕಾದ್ರೆ ಕೇಳ್ತಿದೆ. ನಿಮ್ಗೆ 4 ಡಿಜಿಟ್ ಬೇಕಾ, 6 ಡಿಜಿಟ್ ಬೇಕಾ, ಇಲ್ಲ ಪ್ಯಾಟರ್ನ್ ಲಾಕ್ ಬೇಕು ಅಂತ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಅನ್ನು ಮಾಡ್ಕೊಳ್ಳಿ. ನಾನು ಪಿನ್ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ, ಪಿನ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಗೆ ನೆನಪಾಗಿರುವಂತ 4 ನಂಬರ್ ಅನ್ನು ಎಂಟರ್ ಅನ್ನು ಮಾಡ್ಕೊಳ್ಳಿ. ಸೊ ನನ್ನ ಒಂದು 4 ನಂಬರ್ ಎಂಟರ್ ಅನ್ನು ಮಾಡ್ಕೊತೀನಿ ಇವಾಗ. ಓಕೆನಾ, ನಾನು 4 ನಂಬರ್ ಎಂಟರ್ ಮಾಡ್ಕೊಂಡು ಇಲ್ಲಿ ನೋಡ್ತಾರೆ ವೆರಿಫೈ ದ ನೀವು ಮತ್ತೆ ಅದೇ ಪಿನ್ ಅನ್ನು ಸೇಮ್ ಅನ್ನು ಮತ್ತೊಂದ್ಸರಿ ಎಂಟರ್ ಮಾಡ್ತೀನಿ. ನಾನು ಮತ್ತೊಂದ್ಸರಿ ಮತ್ತೆ ಸೇಮ್ ಪಿನ್ ಅನ್ನು ಎಂಟರ್ ಅನ್ನು ಮಾಡಿದೀನಿ. ಸೊ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಆನ್ಸರ್ ಕೊಡ್ಬೇಕಾಗುತ್ತೆ. ಆನ್ಸರ್ ಏನಪ್ಪಾ ಅಂದ್ರೆ ಸಿಂಪಲ್ ನೀವು ಏನಾದ್ರು ಕೊಟ್ಕೋಬಹುದು. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಾನು ಈ ತರ ಇಟ್ಕೊಂತೀನಿ, ರೆಡ್ಡಿ ಅಂತ ಇಟ್ಕೊಂಡಿನಿ. ಅದಾಗಿದ ನಂತರ ಸ್ವಲ್ಪ ನೆಕ್ಸ್ಟ್ ಕೊಟ್ಬಿಟ್ಟು ಮತ್ತೊಂದ್ಸರಿ ಇಲ್ಲಿ ರೆಡ್ಡಿ ಅಂತ ಇಟ್ಕೊಂತೀನಿ. ಓಕೆನಾ, ರೆಡ್ ಅಂತ ಇಟ್ಕೊಂಡಿದ್ದೀನಿ. ಅದಾಗಿದ ನಂತರ ಡನ್ ಕೊಡಿ. ಸೊ ಡನ್ ಕೊಟ್ಟಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನೀವೇನು ಮಾಡಂಗಿಲ್ಲ, ಫಿನಿಶ್ ಅಂತಿದೆ ನೋಡ್ತಾ ಅದ್ರ ಮೇಲೆ ಫಿನಿಶ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇವಾಗ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ನೀವು ಓಕೆ ಕೊಡಿ. ಓಕೆನಾ, ಓಕೆ ಕೊಟ್ಟಿದ ನಂತರ ಇವಾಗ ನಮ್ಮೊಂದು ಫೇಸ್ ಅನ್ನೋದು ಇಲ್ಲಿ ಲಾಕ್ ಮಾಡುತ್ತೆ. ನಮ್ಮೊಂದು ಫೇಸ್ ಅನ್ನೋದು ಇಲ್ಲಿ ಸ್ಕ್ಯಾನ್ ಮಾಡುತ್ತೆ. ನಮ್ಮ ಫೇಸ್ ಅಲ್ಲಾಡ್ಸಿರ ಇಡ್ಬೇಕಾಗುತ್ತೆ ಈ ತರ. ಓಕೆನಾ, ಈ ತರ ನೋಡ್ತಾ ಇದ್ರ ಇವಾಗ ಇಡ್ತೀನಿ ನಾನು. ಡಿಟೆಕ್ಟ್ ಮಾಡ್ತಾ ಇಲ್ಲ, ಇನ್ನ ಹತ್ರ ಹೋಗ್ಬೇಕು ನಾವು. ನೋಡ್ತಾ ಇದ್ರೆ ಇವಾಗ ಆಗ್ತಿದೆ, ಪರ್ಸೆಂಟೇಜ್ ತೋರಿಸ್ತಿದೆ ನಮ್ಗೆ. ನೋಡ್ತಾ ಇದ್ರಾ, ಡನ್. ನನ್ನ ಫೇಸ್ ಲಾಕ್ ಅನ್ನ ಸೆಟ್ ಅನ್ನೋದು ಆಯ್ತು ಇವಾಗ. ಓಕೆನಾ, ಇವಾಗ ಸಿಂಪಲ್ ಆಗಿ ಓಕೆ ಕೊಡಿ ಅಷ್ಟೇ. ಓಕೆನಾ, ಇವಾಗ ಏನಪ್ಪಾ ಅಂದ್ರೆ ನಮ್ಮೊಂದು ಫೇಸ್ ಲಾಕ್ ಅನ್ನು ಸೆಟ್ ಅನ್ನೋದಾಗಿದೆ. ಇವಾಗ ಸಿಂಪಲ್ ಆಗಿ ಎಲ್ಲಾನು ಬ್ಯಾಕ್ ಬಂದ್ಬಿಡೋಣ ನಾವು. ಓಕೆನಾ, ಬ್ಯಾಕ್ ಬಂದ್ಬಿಟ್ಟು ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ಲಾಕ್ ಇದೆ ಅಲ್ವಾ, ಸಿಂಪಲ್ ಆಗಿ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಕ್ಲಿಕ್ ಮಾಡಿದ್ರೆ ನಾವು ಇವಾಗ ಫೇಸ್ ಲಾಕ್ ಲಾಕ್ ಮಾಡೋಣ. ನೋಡ್ತಾ ಇದ್ರ ಈ ತರ ಬಂದಿದೆ, ಫೇಸ್ ಅನ್ನು ಸ್ಕ್ಯಾನ್ ಮಾಡ್ತಿದ್ದೆ. ನೋಡ್ತಾ ಇದ್ರೆ ಕೆಳಗಡೆ ಇಮೋಜಿ ಇದೆ. ಓಕೆನಾ, ಅದು ತಗೊಂತಾ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಓಕೆನಾ, ಏನಕ್ಕಪ್ಪ ಅಂದ್ರೆ ನಾನು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಇವಾಗ ಈ ಕಡೆ ಬಂದಿದ್ದೀನಿ, ಇವಾಗ ನೋಡ್ತಾ ಇದ್ದೀನಿ. ಇವಾಗ ನೋಡ್ಬಿಟ್ಟು ಟ್ರೈ ಮಾಡೋಣ. ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಓಪನ್ ಆಯ್ತು ಫೇಸ್ ಲಾಕ್ ನಂದು. ಓಕೆನಾ, ಮತ್ತೊಂದ್ಸರಿ ಕ್ಲೋಸ್ ಮಾಡೋಣ, ಮತ್ತೊಂದ್ಸರಿ ನೋಡೋಣ. ಇವಾಗ ಲಾಕ್ ಮಾಡಿದ್ದೀನಿ, ಮತ್ತೊಂದ್ಸರಿ ಇವಾಗ ನೋಡ್ತಾ ಡೈರೆಕ್ಟ್ ಆಗಿ ಓಪನ್ ಆಗ್ತಿದೆ ಫೋನು.
ಓಕೆನಾ. ಇವಾಗ ಏನಪ್ಪಾ ಅಂದ್ರೆ ಅಕಸ್ಮಾತ್ ನೀವು ಏನಾದ್ರು ಕತ್ಲಲ್ಲಿದ್ದೀರಿ ಅಂತಂದ್ರೆ ಅದು ಕಾಣಿಸಲ್ಲ, ನಿಮ್ಮ ಮುಖ ಕಾಣಿಸಿದ್ರೇನೆ ಅದು ಸ್ಕ್ಯಾನ್ ಮಾಡ್ಬಿಟ್ಟು ನಿಮ್ಮೊಂದು ಫೋನ್ ಅನ್ನೋದು ಅನ್ಲಾಕ್ ಆಗುತ್ತೆ. ಎಕ್ಸಾಂಪಲ್ ಏನಪ್ಪಾ ಅಂತ ಮತ್ತೊಂದ್ಸರಿ ನಾನು ಲಾಕ್ ಮಾಡ್ಕೊಂಡ ನಂತರ ಇವಾಗ ನಾನು ಕ್ಯಾಮ್ರಾ ಮುಂದೆ ಈ ತರ ಬಂದಿದ್ದೀನಿ. ಓಕೆನಾ, ನೀವು ಕತ್ಲಲ್ಲಿದ್ದೀರಿ ಅಂತಂದ್ರೆ ಅದು ಸ್ಕ್ಯಾನ್ ಮಾಡ್ಕೊಳ್ಳಿ. ನೋಡ್ತಾ ಇಮೋಜಿ ಬಡ್ಕಂತಿದೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ನೋಡ್ತಾ ಇದ್ರ ನೋ ಫೇಸ್ ಮ್ಯಾಚೆಡ್ ಅಂತ ಬರ್ತಿದ್ದು. ಓಕೆನಾ, ಅವಾಗ ಪಾಸ್ಪೋರ್ಟ್ ಕೊಟ್ಟಿದ್ರಲ್ಲ ಅದೇ ಒಂದು ಪಾಸ್ವರ್ಡ್ ಅನ್ನು ಇಲ್ಲಿ ನೀವು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸ್ಕ್ಯಾನ್ ತಗೊಂಡಿಲ್ಲ ಅಂತಂದ್ರೆ ಓಕೆನಾ. ನೋಡ್ತಾ ಇದ್ದೀವಿ ತರ ಪಾಸ್ವರ್ಡ್ ಕೊಟ್ಟಿದ್ದೀನಿ, ಆ ಒಂದು ಪಾಸ್ವರ್ಡ್ ಹಾಕಿದ್ರೆ ಓಪನ್ ಅನ್ನೋದು ಆಗುತ್ತೆ ಗೈಸ್. ಓಕೆನಾ, ಮತ್ತೆ ಸಿಂಪಲ್ ಆಗಿದ್ರ ಮುಖಾಂತರ ನಿಮ್ಮೊಂದು ಫೋನ್ ಅನ್ನೋದು ಲಾಕ್ ಅನ್ನೋದು ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ, ಜಸ್ಟ್ ಒಂದೇ ನಿಮಿಷದಲ್ಲಿ. ಓಕೆನಾ, ಅವಾಗ ನಿಮ್ಮೊಂದು ಫೋನ್ ಯಾರು ಮುಟ್ಟಕ್ ಆಗಲ್ಲ. ಓಕೆನಾ, ನಿಮ್ಮೊಂದು ಪಾಸ್ವರ್ಡ್ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ, ಇಲ್ಲ ಅಂತಂದ್ರೆ ಅಂಡ್ ನಿನ್ನ ಒಂದು ಫೇಸ್ ಅಲ್ಲಿ ಇಟ್ಟರೆ ಮಾತ್ರ ಓಪನ್ ಆಗುತ್ತೆ, ಇಲ್ಲ ಅಂತ ಓಪನ್ ಆಗಲ್ಲ ಗೈಸ್. ಓಕೆನಾ, ಮತ್ತೆ ಗೈಸ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಫಿಂಗರ್ ಪ್ರಿಂಟ್ ಲಾಕ್ ಕೂಡ ಸೇಮ್ ಅದೇ ತರ ನೀವೇನು ಮಾಡಂಗಿಲ್ಲ, ಇಲ್ಲಿ ಈ ತರ ಫಿಂಗರ್ ಇಡಬೇಕಾಗುತ್ತೆ. ಓಕೆನಾ, ಅಲ್ಲಿ ಆಡ್ ಸೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಂಗರ್ ಪ್ರಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಈ ತರ ಇಟ್ಟಿದ್ರೆ ಸಾಕು. ಅದು 100% ಆಗಂಟ ನೀವು ವೇಟ್ ಮಾಡ್ಬೇಕು. ಹಿಂಗಿಕ್ಕಿ ನೀವು 100% ವೇಟ್ ಮಾಡ್ಬೇಕಾಗುತ್ತೆ. 100% ವೇಟ್ ಮಾಡ್ಕೊಂಡು ನಂತರ ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ನಿಮ್ಮೊಂದು ಪಾಸ್ವರ್ಡ್ ಯಾವ್ದು ಬೇಕು ಆ ಒಂದು ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವಾಗ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಈ ತರ ಫಿಂಗರ್ ಇಟ್ಟರೆ ಸಾಕು, ಡೈರೆಕ್ಟ್ ಆಗಿ ಓಪನ್ ಅನ್ನೋದು ಆಗ್ಬಿಡುತ್ತೆ. ಓಕೆನಾ, ಸಿಂಪಲ್ ಆಗಿದ್ರ ಮುಖಾಂತರ ನಿಮ್ಮೊಂದು ಫೋನ್ ಅನ್ನ ಲಾಕ್ ಅನ್ನೋದು ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಸೇಫ್ ಅಂಡ್ ತುಂಬಾ ಸೆಕ್ಯೂರ್ ಆಗಿರುತ್ತೆ ಗೈಸ್. ಓಕೆನಾ, ಮತ್ತೆ ಐ ಹೋಪ್ ಎಲ್ಲರೂ ಅರ್ಥ ಆಗೇ ಬಿಡ್ತು ಅನ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೆ ವಿಡಿಯೋ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನಂಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.